ಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಪೋಷಕರಿಗೆ ಕೊಡುವ ದೊಡ್ಡ ಕೊಡುಗೆ, ಶ್ರೀ ಶಂಭುನಾಥ ಸ್ವಾಮೀಜಿ ಕಿವಿಮಾತು. ಜಿಲ್ಲೆಯ ಎಲ್ಲ ಅನಧಿಕೃತ ಇಸ್ಪೀಟ್ ಅಡ್ಡ ಬಂದ್, ಸಕಲೇಶಪುರದ ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಅಭಿನಂದನೆ. ಶಾಲೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಮೊದಲು ನೀಡಿ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಮಂಜುಳಾ ಸಲಹೆ. ವಿದ್ಯಾರ್ಥಿಗಳು ಉತ್ತಮ ಸಂಸ್ಕೃತಿ ಕಲಿತು ಓದುವ ಕಡೆ ಹೆಚ್ಚಿನ ಗಮನ ನೀಡಿ ಸಾಧನೆ ಮಾಡಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಇರುವುದೇ ಪೋಷಕರಿಗೆ ಕೊಡುವ ಬಹುದೊಡ್ಡ ಕೊಡುಗೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ನಗರದ ಎಂಜಿ ರಸ್ತೆಯ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಮಂಗಳವಾರ ನಡೆದ ಬಿಜಿಎಸ್ ಪಿಯು ಕಾಲೇಜಿನ ಸ್ವಾಗತೋತ್ಸವ 2024 ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಆಶೀರ್ವಚನದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಯ ಜೀವನವನ್ನ ಸುಲಭವಾಗಿ ಪರಿಗಣಿಸಬೇಡಿ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟೇ ಕಲಿತರೂ ಸಾಲದು, ಅಧ್ಯಯನಶೀಲರಾಗಿ ಕೌಶಲ್ಯ ಜ್ಞಾನ ಬೆಳೆಸಿಕೊಳ್ಬೇಕು ಅಂತ ಕಿವಿಮಾತು ಹೇಳಿದ್ರು. ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಹೇಮಚಂದ್ರ ಮಾತನಾಡಿ, ಕಷ್ಟಕರವಾದ ಹಾದಿ ನಮ್ಮನ್ನ ಸುಂದರವಾದ ಪ್ರದೇಶಕ್ಕೆ ಕರೆದೊಯ್ಯುತ್ತೆ ಎಂಬುದನ್ನ ಮರೆಯಬೇಡಿ. ಅಂತೆಯೇ ಕಷ್ಟಪಟ್ಟು ವಿದ್ಯಾಭ್ಯಾಸ ನಡೆಸುವ ವಿದ್ಯಾರ್ಥಿಗಳಿಗೆ ಮುಂದೆ ಉತ್ತಮ ಭವಿಷ್ಯವಿರುತ್ತೆ. ವಿದ್ಯಾರ್ಥಿ ದೆಸೆಯಲ್ಲಿ ಓದಲು ಅಸಡ್ಡೆ ತೋರಿದ್ರೆ ಮುಂದಿನ ಬದುಕು ಕಷ್ಟವಾಗುತ್ತೆ. ಹಾಗಾಗಿ ದೊಡ್ಡ ಗುರಿ ಮುಂದಿಟ್ಕೊಂಡು ಉತ್ತಮ ವಿದ್ಯಾಭ್ಯಾಸ ನಡೆಸಿ ಸಾಧಕರಾಗಿ ಹೊರಹೊಮ್ಮಿ ಅಂತ ಸಲಹೆ ನೀಡಿದ್ರು. ಬದುಕಿನಲ್ಲಿ ಸಾಧನೆ ಇಲ್ಲದೆ ಸತ್ತರೆ ಆ ಸಾವಿಗೆ ಅವಮಾನವಂತೆ. ಅಂತೆಯೇ ಈ ಪ್ರೌಢಾವಸ್ಥೆ ಹಗ್ಗದ ಮೇಲಿನ ನಡಿಗೆಯಂತೆ ಬಹಳ ಜಾಗರೂಕತೆಯಿಂದ ಇರಬೇಕು ಅಂತ ಎಚ್ಚರಿಸಿದ್ರು. ಒಂದು ಜ್ವಾಲಾಮುಖಿ ಸ್ಫೋಟ ಆಗ್ತಿದೆ, ಆ ಫೋಟೋಗ್ರಾಫರ್ನ ಕರೆದು ಮ್ಯಾಗಝಿನ್ ಅವರು ನನಗೆ ಗೊತ್ತಿಲ್ಲ, ಒಂದು ಬೆಸ್ಟ್ ಫೋಟೋಗ್ರಫಿ ತಗೋಬಹುದು, ಜ್ವಾಲಾಮುಖಿ ಸ್ಫೋಟ ಆಗಿದೆಯಂತೆ, ಅದನ್ನ ನಾನು ನಮ್ಮ ಮ್ಯಾಗಝಿನ್ ಫ್ರಂಟ್ ಪೇಜ್ ಹಾಕ್ತೀನಿ, ಹೋಗೋದ್ರ ಅವನು ಆ ಜ್ವಾಲಾಮುಖಿ ಸಿಡಿಯೋ ಜಾಗಕ್ಕೆ ಹೋಗಿ ಕ್ಯಾಮ್ರಾ ಇಟ್ಕೊಂಡು ಫೋಕಸ್ ಮಾಡ್ತಾ ಇದ್ದಾನೆ. ಬೆಂಕಿ ಹಚ್ಕೊಂಡಿದೆ, ಕಾಲು ಸುಡ್ತಾ ಇದೆ, ಡಿಸ್ಟ್ರಾಕ್ಟ್ ಆಗಿ ನಾನು ಬಿಕಾಸ್ ಅವ್ನು ಕ್ಲಿಕ್ ಮಾಡಿ ಹೋಗಬೇಕು, ಆಮೇಲೆ ಆರಿಸ್ಕೋತಾನೆ, ಸುಡೋದ್ರೆ ಔಷಧಿ ಹಾಕತಾನೆ, ಬಟ್ ಅವ್ನು ಫೋಕಸ್. ನಿಮ್ಮ ಜೀವನ ಈ ವಯಸ್ಸಂತೂ ವೆರಿ ಇಂಪಾರ್ಟೆಂಟ್. 18, 19 ಏನು ವಯಸ್ಸಿದೆ, 17, 18, 16 ವಯಸ್ಸು, ಎರಡು ಎಡ್ಜಿನ ಸೋರ್ಡ್, ಡಬಲ್ ಎಡ್ಜಿನ್ ಸೋರ್ಡ್ ಕತ್ತಿ, ಹಣ್ಣು ಕುಯ್ಬೋದು, ಕೊಲೆನು ಮಾಡ್ಬೋದು, ಹಗ್ಗದ ಮೇಲೆ ನಡಿಗೆ, ಎಡಗಡೆ ಹೋದ್ರೆ ಪಾತ್ರ, ಬಲಗಡೆ ಹೋದ್ರೆ ಯಶಸ್ಸು. ಹುಷಾರಾಗಿ ಹೆಜ್ಜೆ ಇಡ್ಬೇಕು ನೀವು, ತಪ್ಪಾಗಬಾರ್ದು. ಈ ಏಜ್ ಬ್ಯೂಟಿಫುಲ್ ಏಜ್ ಅಚೀವ್ ಮಾಡಕ್ಕೆ ಹಿಂಗಿರ್ಬೇಕು ಫೋಕಸ್ ನಿಮ್ದು, ಈ ತರ ಇರ್ಬೇಕು ಫೋಕಸ್. ಮಲೇಶ್ ಗೌಡರು ಮಾತಾಡಿದ್ರು, ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ. ನಮ್ಮ ಹೆಚ್ಚು ಮಕ್ಕಳಿಗೆ ಇಲ್ಲಿ ಕೂತಿದ್ರೆ ಹೆಚ್ಚು ಗ್ರಾಮೀಣ ಹಿನ್ನೆಲೆ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ ಮಲ್ಲೇಶ್ ಗೌಡ ಮಾತನಾಡಿ, ಪೋಷಕರು ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನ ಒತ್ತಿರುತ್ತಾರೆ. ಶಿಕ್ಷಕರು ಕೂಡ ತಮ್ಮ ವಿದ್ಯಾರ್ಥಿಗಳ ಸಾಧನೆಯನ್ನ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ನಿಂತಿರ್ತಾರೆ. ಮಕ್ಕಳ ಯಶಸ್ಸು ವಿದ್ಯಾರ್ಥಿಗಳಿಗೆ ಸ್ವರ್ಗ ಸದೃಶ್ಯವಾಗಿರುತ್ತೆ. ಹಾಗಾಗಿ ಇದರ ಮೌಲ್ಯವನ್ನ ವಿದ್ಯಾರ್ಥಿಗಳು ಅರಿಯಬೇಕು ಅಂತ ಹೇಳಿದ್ರು. ಆಯ್ಕೆ ಮಾಡಿಕೊಂಡು ಬಿಟ್ಟು ಇವರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮನುಷ್ಯನ ಸೋಲು ಗೊತ್ತಲ್ಲ, ಮನುಷ್ಯ ಸೋತಲ್ಲ ಇದೆ. ಸಣ್ಣ ಸಣ್ಣ ಆಯ್ಕೆಗಳು ಕೂಡ ಅಷ್ಟೇ ಮಾಡ್ತಾರೆ. ನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಡೆದ ಬಿಜಿಎಸ್ ಪಿಯು ಕಾಲೇಜಿನ ಸ್ವಾಗತೋತ್ಸವ 2024 ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಜಿಎಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಮೋಹನ್, ಶ್ರೀ ಮಠದ ವ್ಯವಸ್ಥಾಪಕ ಚಂದ್ರಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಎಲ್ಲ ಅನಧಿಕೃತ ಇಸ್ಪೀಟ್ ಅಡ್ಡಗಳನ್ನು ಮುಚ್ಚಿಸಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಡೆ ಶ್ಲಾಘನೀಯ ಎಂದು ಸಕಲೇಶಪುರದಲ್ಲಿ ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿ ಹೇಳಿದರು. ಮಂಗಳವಾರ ಸಕಲೇಶಪುರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಾಯಿಗೊಡೆಗಳಂತೆ ಅಕ್ರಮವಾಗಿ ಇಸ್ಪೀಟ್ ಕ್ಲಬ್ಗಳು ನಡೆಯುತ್ತಿದ್ದು, ಈ ಕ್ಲಬ್ಗಳಿಂದಾಗಿ ಅನೇಕ ಜನರು ತಮ್ಮ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿಯನ್ನ ಕಳೆದುಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಲು ಸಾಧ್ಯವಾಗದೆ ಜೀವನವನ್ನ ಹಾಳು ಮಾಡಿಕೊಳ್ತಿದ್ದಾರೆ. ರಿಕ್ರಿಯೇಷನ್ ಸ್ಪೋರ್ಟ್ಸ್ ಕ್ಲಬ್ ಎಂದು ಅನುಮತಿಯನ್ನ ಪಡೆದುಕೊಂಡು ಯಾವುದೇ ಸಾರ್ವಜನಿಕ ಕ್ರೀಡೆಗಳನ್ನ ಆಡಿಸದೆ ಕೇವಲ ಹಣಗಳಿಕೆಗಾಗಿ ಕ್ಲಬ್ಗಳಲ್ಲಿ ಅಂದರ್ ಬಾಹರ್, ತ್ರೀಸ್, ರಮ್ಮಿಯಂತಹ ವಿವಿಧ ರೀತಿಯ ಇಸ್ಪೀಟ್ ಆಡಿಸುವ ಮೂಲಕ ಜನರ ಜೀವನವನ್ನ ಹಾಳು ಮಾಡುತ್ತಿರುವ ಕ್ಲಬ್ಗಳು ಇದ್ದರೂ ಅಧಿಕಾರಿಗಳಿಗೆ ಗೊತ್ತಿದ್ರೂ ಸಹಿತ ನೋಡಿಕೊಂಡು ಸುಮ್ಮನೆ ಇದ್ದಾರೆ. ಹಾಗಾಗಿ ಇದನ್ನ ಕೂಡಲೇ ಬಂದ್ ಮಾಡಿಸುವಂತೆ
ಜುಲೈ 12ರಂದು ಸಕಲೇಶಪುರ ಪಟ್ಟಣದ ಗುರುಬೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿನಂತಿಯನ್ನ ಮಾಡಲಾಗಿತ್ತು. ನಮ್ಮ ಮನವಿಯನ್ನ ಮನಗಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮೊಹಮ್ಮದ್ ಸುಜೀತಾ ಹಾಗೂ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಅವರು ಹಾಗೆ ಸಕಲೇಶಪುರ ತಾಲೂಕು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಸಕಲೇಶಪುರದಲ್ಲಿ ನಡೆದಂತ ಜನಸಂಧಾನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಅವರು, SP ಮೇಡಮ್ ಆದಂತಹ ಮೊಹಮ್ಮದ್ ಸುಜೀತಾ ಅವರು ಹಾಗೆ ತಾಲೂಕಿನ ಎಲ್ಲ ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ತಾಲೂಕಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು. ಇದರಲ್ಲಿ ಒಂದು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಹಾಸನ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಕ್ಲಬ್ ಇಸ್ಪೀಟ್ ದಂಧೆಯನ್ನು ನಡೆಸ್ತಾ ಇದ್ರು. ಇದ್ರ ಬಗ್ಗೆ ನಾನು ಅಲ್ಲಿ ಇವತ್ತು SP ಮೇಡಮ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದೆ. ಆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಅರ್ಧ ಗಂಟೆಗೆ ಇಡೀ ಹಾಸನ ಜಿಲ್ಲೆಯಲ್ಲಿ ನಡೀತಿದ್ದಂಥ ಅನಧಿಕೃತವಾಗಿ ನಡೀತಿದ್ದಂಥ ಇಸ್ಪೀಟ್ ಕ್ಲಬ್ಗಳನ್ನ ಬಂದ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ನಾನು ಹಾಸನ ಜಿಲ್ಲಾ ನಾಗರಿಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸಬೇಕು ಅಂತಲೇ ಇವತ್ತಿನ ಪತ್ರಿಕಾಗೋಷ್ಠಿಯಿಂದ ಕರೆದಿದ್ದು. ಯಾಕೆಂದರೆ ಇವತ್ತು ಇಸ್ಪೀಟ್ ಅನ್ನೋದು ಇವತ್ತು ಸಮಾಜದಲ್ಲಿ ಭಾರಿ ಮಾರಕವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಇವತ್ತು ತಾಳಿನ ಕಳ್ಕೊಂಡು, ಮನೆ ಮಠ ಕಳ್ಕೊಂಡು, ಆಸ್ತಿ ಕಳ್ಕೊಂಡು ಬೀದಿಗೆ ಬಂದಿರೋಂಥ ಉದಾಹರಣೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ಕೆಲವರು ಯಾರು ಪ್ರಭಾವಿಗಳಿದ್ದಾರೆ, ಕೆಲವರೆಲ್ಲರೂ ಕೂಡ ಸದಸ್ಯರ ಮೆಂಬರ್ಶಿಪ್ ಕ್ಲಬ್ ಅಂತೇಳಿ ಲೈಸೆನ್ಸ್ ತಗೊಂಡು ಪೊಲೀಸ್ ಇಲಾಖೆಗೆ ಅನಧಿಕೃತ ಮಾಹಿತಿ, ನಮ್ಮ ಹತ್ರ ಕೋರ್ಟ್ದು ಆರ್ಡರ್ ಇದೆ, ರಮ್ಮಿ ಆಡ್ಬೋದು ಅಂತೇಳಿ ಪೊಲೀಸ್ ಇಲಾಖೆಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಮಕ್ಕಳನ್ನು ಕೇವಲ ಪಠ್ಯಗಳಿಗೆ ಮಾತ್ರ ಸೀಮಿತ ಮಾಡದೆ ಪ್ರತಿನಿತ್ಯ ಕೆಲ ಸಮಯ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪಾಠ ಹೇಳಿಕೊಡಬೇಕು ಎಂದು ಹಾಸನ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಮಂಜುಳಾ ತರಬೇತಿ ಶಿಬಿರದ ಶಿಕ್ಷಕರಿಗೆ ಸಲಹೆ ನೀಡಿದರು. ನಗರದ ಹೊಸಲೈನ್ ರಸ್ತೆ ಬಳಿ ಇರುವ ಶ್ರೀಮತಿ ರಾಜಮ್ಮ ಚನ್ವೀರಪ್ಪ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಭಾರತ್ ಸೇವಾದಳದಿಂದ ಹಮ್ಮಿಕೊಳ್ಳಲಾಗಿದ್ದ ಜಿಪಿಟಿ ಶಿಕ್ಷಕರ ಶಿಕ್ಷಕಿಯರ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರವನ್ನ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸೇವಾದಳ ಎನ್ನುವ ಹೆಸರಲ್ಲೇ ಸೇವಾ ಪದ ಅಡಗಿದೆ. ತುಂಬಾ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನ ಗಳಿಸಿದ್ದೇವೆ. ಶ್ರಮದಿಂದ ದೇಶವನ್ನ ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಅತ್ಯುತ್ತಮವಾದ ಸ್ಕಿಲ್ಸ್ ನಮ್ಮಲ್ಲಿದೆ. ಎಲ್ಲರಿಗೂ ಬೇಕಾಗಿರುವ ಆಹಾರ, ಮೂಲಭೂತ ಸೌಕರ್ಯ ಎಲ್ಲವೂ ಸಿಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಸಮಾಜ ಯಾವ ದಾರಿಯಲ್ಲಿ ಸಾಗ್ತಿದೆ, ಎಲ್ಲಾ ಸಿಕ್ಕಿದೆ, ಎಲ್ಲಾ ಸಾಕ್ತಿದೆ. ಆದ್ರೆ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಬೇರೆ ಬೇರೆ ದುಶ್ಚಟಗಳಿಗೆ ವಾಲ್ತಿದ್ದು ಕುಡಿಯುವುದು, ಗಾಂಜಾ ಸೇವನೆ, ಮಾದಕ ವಸ್ತು ಸೇವನೆ ಸೇರಿದಂತೆ ನಶೆ ಪದಾರ್ಥಗಳನ್ನ ಬಳಕೆ ಮಾಡುತ್ತಿರುವುದು. 15ರಿಂದ 16ನೇ ವಯಸ್ಸಿನಲ್ಲೇ ಹುಡುಗಿಯರು ಹುಡುಗರ ಕೈ ಹಿಡಿದುಕೊಂಡು ಹೋಗುತ್ತಿದ್ದು ದಾರಿಯಲ್ಲಿ ಯಾರಾದ್ರೂ ನೋಡ್ತಿರ್ತಾರೆ ಎನ್ನುವ ಪ್ರಜ್ಞೆಯೇ ಇರೋದಿಲ್ಲ. ಇದಕ್ಕೆ ಮುಖ್ಯವಾಗಿ ಸಂಸ್ಕಾರದ ಕೊರತೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ನಮಗೆ ಆಮೇಲೆ ಯಾಕೆಂತಂದ್ರೆ ನಾನು ಪ್ರಧಾನ ಸ್ಕೂಲಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿದ್ದಾಗ ನಮ್ಮನ್ನು ಒಂದು ಸೇವಾ ತರಬೇತಿ ಯೂನಿಟ್ ಇತ್ತು. ಹಾಗಾಗಿ ಅವರು ಯಾವಾಗಲೂ ನನಗೆ ಅವಾಗ ಬರ್ತಾ ಇದ್ರು. ನಾವು ಮಾರ್ಚ್ ಫಾಸ್ಟ್ಗೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಿಗೆ ಏನು ಸ್ಟೇಡಿಯಂ ನಡೆಯುತ್ತೆ, ಮಾರ್ಚ್ ಫಾಸ್ಟ್ಗೆ ಮಕ್ಕಳುಗಳನ್ನ ಕಳಿಸ್ಕೊಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ನಿಜವಾಗ್ಲೂ ಸಮಾಜ ಯಾವ ದಿಕ್ಕು ಹೋಗ್ತಾ ಇದೆ ಅಂತ. ನಾವು ತುಂಬಾ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನ ಗಳಿಸಿಕೊಂಡಿದ್ದೀವಿ. ತುಂಬಾ ಕಷ್ಟಪಟ್ಟು ದೇಶದ ಅಭಿವೃದ್ಧಿಗೊಳಿಸಿದ್ವಿ. ಅಭಿವೃದ್ಧಿ ಪಥದಲ್ಲಿದೆ ದೇಶ. ಅತ್ಯುತ್ತಮವಾದಂತಹ ಒಂದು ಭಾರತ್ ಸೇವಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಎಂಕೆ ಕಮಲ್ ಕುಮಾರ್ ಮಾತನಾಡಿ, ನಾವು ಸಂಸ್ಕಾರ ಮತ್ತು ಸಂಸ್ಕೃತಿ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಭಾರತ್ ಸೇವಾದಳ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಜೊತೆ ಸಂಘ ಸಂಸ್ಥೆಗಳು ಕೂಡ ಕಾರ್ಯನಿರ್ವಹಿಸಬೇಕಾಗಿದೆ. ಭಾರತ್ ಸೇವಾದಳವು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಾಭಿಮಾನದ ಶಿಕ್ಷಣ ನೀಡುವುದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ, ಮೌಲ್ಯಾಧಾರಿತ ಶಾರೀರಿಕ ಯೋಗ ಶಿಕ್ಷಣದ ಬಗ್ಗೆ ತರಬೇತಿಯನ್ನ ಶಿಕ್ಷಕರ ಮೂಲಕ ನೀಡಿ ಇವರ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನ ಮೂಡಿಸುವ ಕಾರ್ಯವನ್ನ ಇಡೀ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿದ್ರು. ಪ್ರಸ್ತುತ ಅಂಕಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಹೊತ್ತು ಕೊಡಲಾಗ್ತಿದೆ ಹೊರತು ಸಂಸ್ಕಾರ ಸಂಸ್ಕೃತಿ ಆಧಾರಿತವಾದಂತಹ ಶಿಕ್ಷಣ ನೀಡುವುದು ಕಡಿಮೆ ಆಗ್ತಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ನಾವು ಸಂಸ್ಕಾರ ಮತ್ತು ಸಂಸ್ಕೃತಿಯ ಶಿಕ್ಷಣವನ್ನ ನೀಡುವಂತಹ ನಿಟ್ಟಿನಲ್ಲಿ ವಿಫಲರಾಗಿದೆ. ಇದಕ್ಕೆ ನಾವು ಅವರು ಬೆರಳು ಮಾಡಿ ತೋರಿಸುವಂಥದ್ದಲ್ಲ. ಸರ್ಕಾರದ ಒಟ್ಟಿಗೆ ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಭಾರತ್ ಸೇವಾದಳ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಾಭಿಮಾನದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ, ಶಾರೀರಿಕ ಶಿಕ್ಷಣ, ಯೋಗ ಶಿಕ್ಷಣಗಳ ಬಗ್ಗೆ ಕೂಡ ತರಬೇತಿಯನ್ನ ಶಿಕ್ಷಕರ ಮುಖೇನ ನೀಡಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡುವಂತಹ ಕಾರ್ಯವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಶೈಕ್ಷಣಿಕ
ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಚೈತ್ರ ಮಂಜೇಗೌಡ, ಸಂಪನ್ಮೂಲ ವ್ಯಕ್ತಿ ಬಿಎನ್ ಮಹೇಶ್, ಜಿ ದೀಪಾ, ಎಚ್ ಮಹೇಶ್, ಭಾರತ್ ಸೇವಾದಳ ವಲಯ ಸಂಘಟಕರಾದ ವಿಎಸ್ ರಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಗೆಂಡೆಹಳ್ಳಿ ರಸ್ತೆಯ ವೈಡಿ ನಂಜೇಗೌಡರ ಮಿಲ್ ಬಳಿ ಇರುವ ವಾಣಿಜ್ಯ ಸಂಕೀರ್ಣದ ಮೇಲೆ ರಾತ್ರಿ ಸುರಿದ ಭಾರೀ ಮಳೆಗೆ ಬೃಹತ್ ಗಾತ್ರದ ತೆಂಗಿನ ಮರ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಳೆದ ವಾರದಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅದರಂತೆ ಸೋಮವಾರ ರಾತ್ರಿ ಬೀಸಿದ ಜೋರು ಬಿರುಗಾಳಿ ಮಳೆಗೆ ತೆಂಗಿನ ಮರವೊಂದು ವಾಣಿಜ್ಯ ಅಂಗಡಿಗಳ ಮೇಲೆ ಬಿದ್ದು 2 ಅಂಗಡಿಗಳಿಗೆ ಹಾನಿಯಾಗಿದೆ. ರಾತ್ರಿ ಸಮಯದಲ್ಲಿ ಯಾರು ಇಲ್ಲದೆ ಇದ್ದಿದ್ದರಿಂದ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಕೆಲ ಬಡಾವಣೆಗಳಲ್ಲಿ ನಿನ್ನೆಯಿಂದ ಕರೆಂಟ್ ಇಲ್ಲದೆ ನಿವಾಸಿಗಳು ಪರದಾಡುವಂತಾಗಿತ್ತು. ಮರ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿದ್ದು ಇದುವರೆಗೂ ಕೆಇಬಿ ಇಲಾಖೆಯವರು ಬಂದಿರಲಿಲ್ಲ. ಕೂಡಲೇ ಕೆಇಬಿ ಇಲಾಖೆ ಅಧಿಕಾರಿಗಳು ಮುಂದಾಗುವ ಅನಾಹುತಗಳನ್ನು ತಪ್ಪಿಸಲು ಸ್ಥಳಕ್ಕೆ ಬಂದು ಮರವನ್ನು ತೆರವುಗೊಳಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಅರಸೀಕೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದ ರಸ್ತೆ ಸಂಪೂರ್ಣ ಹಾಳಾಗಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ತಕ್ಷಣವೇ ಸರಿಪಡಿಸಬೇಕು ಎಂದು ಆಗ್ರಹಿಸಿ ರಾಜ್ಯ ರೈತ ಸಂಘದ ವತಿಯಿಂದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗಾರರನ್ನ ಉದ್ದೇಶಿಸಿ ರಾಜ್ಯ ರೈತ ಸಂಘದ ಹಾಸನ ಜಿಲ್ಲಾಧ್ಯಕ್ಷ ದಯಾನಂದ್ ಮಾತನಾಡಿ, ಹಲವು ವರ್ಷಗಳಿಂದ ಈ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ರಸ್ತೆ ಸಂಪೂರ್ಣ ಹಾಳಾಗಿದೆ. ರಸ್ತೆ ಮಧ್ಯೆ ಚರಂಡಿಗೆ ಹಾಕಿರುವ ಸ್ಲ್ಯಾಬ್ಗಳು ಮುರಿದುಕೊಂಡು ಹೋಗಿ ವಾಹನಗಳು ಚಲಿಸುವಾಗ ಚಕ್ರಗಳು ಸಿಲುಕಿ ಚಾಲಕರು ಪರದಾಡ್ತಿದ್ದಾರೆ. ರಸ್ತೆಗೆ ಹೊಂದಿಕೊಂಡಿರುವ ಚರಂಡಿ ತುಂಬಿಕೊಂಡು ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ನೂರಾರು ಬಸ್ಗಳು ಒಳ ಹೋಗಲು ಮತ್ತು ಹೊರ ಹೋಗಲು ಪ್ರಮುಖ ಮಾರ್ಗವಾಗಿದೆ. ರಸ್ತೆಯಲ್ಲಿ ಗುಂಡಿ ಇರುವುದರಿಂದ ರಸ್ತೆ ಉದ್ದಕ್ಕೂ ವಾಹನಗಳು ಉಚ್ಚಿಕೊಂಡು ಹೋಗಿ ಅಪಘಾತಗಳು ಸಂಭವಿಸುತ್ತವೆ. ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಟ್ಯಾಕ್ಸಿ ಚಾಲಕರ ನಿಲ್ದಾಣವಿದೆ. ಟ್ಯಾಕ್ಸಿ ಚಾಲಕರು ಸಹ ತುಂಬಾ ಕಷ್ಟ ಅನುಭವಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಇರುವ ಈ ರಸ್ತೆಯ ಸಮಸ್ಯೆ ಬಗ್ಗೆ ತೊಂದರೆ ಅನುಭವಿಸಿದ್ದರೂ ಸಹ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಈ ರಸ್ತೆ ವಿಚಾರವಾಗಿ ಗಮನ ಹರಿಸದೇ ಇರುವುದರಿಂದ ಸಾರ್ವಜನಿಕರು, ರೈತ ಸಂಘ, ಟ್ಯಾಕ್ಸಿ ಮಾಲೀಕರು ಹಾಗೆ ಚಾಲಕರ ಸಂಘ ಆಕ್ರೋಶ ವ್ಯಕ್ತಪಡಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ರಸ್ತೆ ಆದಷ್ಟು ಬೇಗ ಸರಿಪಡಿಸುವಂತೆ ಕಾಲಾವಕಾಶ ನೀಡಿದ್ದು ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಸರಿಪಡಿಸದಿದ್ದರೆ ರಸ್ತೆ ಮಧ್ಯೆ ಕುಳಿತುಕೊಂಡು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಇದೆಲ್ಲ ಇವತ್ತೆಲ್ಲ ಶಿವಲಿಂಗೇಗೌಡರು 3 ಸರಿ MLA ಆದ್ರು, ಆದ್ರೆ ಗುಂಡಿ ಮುಚ್ಚಕ್ಕಾಗಿಲ್ವಲ್ಲ. ಕೇಂದ್ರ ಸಚಿವರೆಲ್ಲ ಬಂದು ಹೋದ್ರು, ಸಿದ್ದರಾಮಯ್ಯನವ್ರು ಬಂದು ಹೋದ್ರು. ಅಲ್ಲಿಂದ ಒಂದು ಚರಂಡಿ ಕಲ್ಲಾಕ್ತಾರೆ ಬಿಟ್ರೆ ಆ ಚರಂಡಿ ನೆಟ್ಟ ಮಾಡಿಲ್ಲ, ಕಂಟ್ರೋಲ್ ಮಾಡಿಲ್ಲ. ಎಲ್ಲೆಲ್ಲ ಏನೇನೋ ಮಾಡ್ತಾರೆ. ಹಳ್ಳಿಗಳಲ್ಲಿ ಒಂದು ಇದಿರಕ್ಕೆಲ್ಲ ಸುರಕ್ಷತೆ ಇರಲ್ಲ. ಪಂಚಾಯತ್ಗೆ ಲೂಟಿ ಹೊಡ್ಕೊಂಡು ತಿಂತಾರೆ, ಅವನ್ನೆಲ್ಲ ಯಾರು ಹಿಡಿಯೋರಿಲ್ಲ, ಕೇಳೋರಿಲ್ಲ. ಇವಕ್ಕೆಲ್ಲ ಯಾರು ಹೊಣೆ? ವಯಸ್ಸಾದವ್ರು ಬರ್ತಾರೆ, ಆಟೋದವ್ರು ಬರ್ತಾರೆ, ಬೈಕ್ನವ್ರು ಬರ್ತಾರೆ, ವೆಹಿಕಲ್ಸ್ ಸಾವಿರಾರು ವೆಹಿಕಲ್ಸ್ ಕೂತಿರುತ್ತೆ ರಾತ್ರಿ ಎಲ್ಲ. ಈ ಗುಂಡಿ ಮುಚ್ಚಿಲ್ಲ ಅಂತಾರೆ, ಅದಕ್ಕೇನು ಹೊಣೆಗಾರ ಯಾರು? ಪಬ್ಲಿಕ್ KSRTC ಬಸ್ ಸ್ಟ್ಯಾಂಡ್ ಹೆಂಗಾಗಿದೆ ಅಂತಂದಾಗ ಹಳ್ಳಿ ರೋಡ್ ಎಷ್ಟ ಇರ್ಬೋದು? ಏನಾರ ಫಂಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ ಅವರ ಫಂಕ್ಷನ್ ಎಷ್ಟು ಖರ್ಚು ಮಾಡ್ತಾರೆ? ದುಡ್ಡು ಸಾವಿರಾರು ಕೋಟಿ ಮಾಡ್ತಾರೆ. ಅವ್ರ ಫಂಕ್ಷನ್ ಯಾರು ಮಾಡ್ತಾರೆ? ಸಾರ್ವಜನಿಕರಿಗೆ ಯಾಕೆ ಇದು ಮಾಡಕ್ ಆಗ್ತಾ ಇಲ್ಲ ಇವರು? ಏನು ಅಪರಾಧ ಕೇಳ್ತಾ ಇದಾರ? ಇಲ್ಲಿಂದ 10 ವರ್ಷದ ನೋಡ್ತಾ ಇದ್ದೀವಿ, ಇವತ್ತೆಲ್ಲ 10 ವರ್ಷ ಆಗಿದೆ. ಯಾರು ಅಧಿಕಾರಿಗಳು ಬಂದಿಲ್ಲ ಸರ್? ಹೋಗ್ತಾರೆ. ಆ ಕಲ್ಲಿಲ್ದವ, ಆ ದೊಡ್ಡ ವೆಹಿಕಲ್ಸ್ ಕಲ್ಲಿಲ್ದದ ನೋಡಿ. ಅದು ಎಷ್ಟು ವರ್ಷ ಆಯ್ತು ಗೊತ್ತಾ? ಅದು ಚುರುಂಡಿ ಇದಾಗಿ ಅದಕ್ಕೊಂದು ಪ್ಯಾಕೇಜ್ ಮಾಡೋದು ಇದಲ್ಲ ಅವ್ರಿಗೆ. ಒಂದು ಅಂಡರ್ಗ್ರೌಂಡ್ ಮಾಡ್ಬೋದು ಅಲ್ಲಿ. ಅಂಡರ್ಗ್ರೌಂಡ್ ಇಲ್ಲ, ಅವ್ರ ಕೈಲಿ ಆಗಲ್ಲ ಅಂತಂದ್ರೆ ತೊಂದ್ರೆ ಅಲ್ಲ. ಸರ್ಕಾರ ಅಧಿಕಾರಿಗಳಿಗೆ ಆಗಲ್ಲ ಅಂದ್ರೆ ಕಮಿಷನ್ಗಾಗ ಕೈ ಇಟ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶಿವಲಿಂಗಪ್ಪ, ರೈತ ಸಂಘದ ಜಿಲ್ಲಾ ಮಹಿಳಾಧ್ಯಕ್ಷೆ ನಾಗವೇಣಿ, ಕಾರ್ಯದರ್ಶಿ ಕೊಟ್ರೇಶ್, ಚಂದ್ರಶೇಖರ್, ಭಾಗ್ಯಮ್ಮ, ನಿಂಗರಾಜು, ಸಿದ್ದೇಶ್, ರಂಗಸ್ವಾಮಿ, ಟ್ಯಾಕ್ಸಿ ಮಾಲೀಕರು ಹಾಗೂ ಚಾಲಕರ ಸಂಘದ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬರ್ಮಾ ಬಜಾರ್, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಮೊಟ್ಟ ಮೊದಲ ಬಾರಿಗೆ ಇದೀಗ ನಿಮ್ಮ ನಗರದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸಂಪೂರ್ಣ ಗೃಹೋಪಯೋಗಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ. ಪ್ಲಾಸ್ಟಿಕ್ ವಸ್ತುಗಳು, ಗಿಫ್ಟ್ ಐಟಂಗಳು, ಟಾಯ್ಸ್ ವಸ್ತುಗಳು, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ.
ಪ್ಲಾಸ್ಟಿಕ್ ಐಟಂಗಳು, ಟಾಯ್ಸ್ ಐಟಂಗಳು, ಗ್ಲಾಸ್ ಐಟಂಗಳು, ಫೈಬರ್ ಐಟಂಗಳು, ಬ್ರಾಸ್ ಐಟಂಗಳು, ಸ್ಟೀಲ್ ಐಟಂಗಳು, ಸ್ಟ್ಯಾಂಡ್ಗಳು, ಬೇರುಗಳು, ಪೊರಕೆಗಳು, ಹ್ಯಾಂಡ್ ಬ್ಯಾಗ್ಗಳು, ಗಡಿಯಾರಗಳು, ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಲೇಡೀಸ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಲೇಡೀಸ್ ಮತ್ತು ಜೆಂಟ್ಸ್ ಚಪ್ಪಲಿಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಾಯ್ಸ್ ಐಟಂಗಳು, ಟೆಡಿಬೇರ್ಗಳು, ಊಟದ ತಟ್ಟೆಗಳು, ಕಸದ ಬುಟ್ಟಿಗಳು, ಟಿಫನ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಕವರ್ಗಳು, ಪಿಲ್ಲೋ ಕವರ್ಗಳು, ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು, ಚಾಪೆಗಳು, ತವಾಗಳು, ಸೋಫಾ ಸೆಟ್, ಪ್ಲಾಸ್ಟಿಕ್ ಐಟಂಗಳು, ಬಕೆಟ್ಗಳು, ಮ್ಯಾಟ್ ಮತ್ತು ಚಾಪೆಗಳು, ಗಿಫ್ಟ್ ಐಟಂಗಳು, ಗೃಹೋಪಯೋಗಿ ಮತ್ತು ಮನೆಗೆ ಬೇಕಾಗುವ ವಸ್ತುಗಳು ಮಾರಾಟ. ಸರಿಸುಮಾರು 1000 ವಸ್ತುಗಳು ದೊರೆಯುತ್ತವೆ. ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸಲೈನ್ ರಸ್ತೆ, ಹಾಸನ. ಭಾನುವಾರವೂ ತೆರೆದಿರುತ್ತದೆ. ಪ್ರಿಯ ಗ್ರಾಹಕರಲ್ಲಿ ವಿನಂತಿ, ಬರುವಾಗ ಕೈ ಚೀಲಗಳನ್ನು ತೆಗೆದುಕೊಂಡು ಬನ್ನಿ. ಬರ್ಮಾ ಬಜಾರ್, ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸಲೈನ್ ರಸ್ತೆ, ಹಾಸನ. ಚನ್ನರಾಯಪಟ್ಟಣ ತಾಲೂಕಿನ ಚಿಕ್ಕೋನಹಳ್ಳಿ ಸದ್ಗುರು ಶಿರಡಿ ಸಾಯಿ ಮಂದಿರದಲ್ಲಿ ನಾಳೆ ಮಾಧ್ಯಮ ದಿನಾಚರಣೆ ನಡೆಯಲಿದೆ ಎಂದು ಅಧ್ಯಕ್ಷ ಸಿದ್ದರಾಜು ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜುಲೈ 17ರಂದು ಬೆಳಗ್ಗೆ 10 ಗಂಟೆಗೆ ತಾಲೂಕಿನ ಚಿಕ್ಕೋನಹಳ್ಳಿ ಗೇಟಿನ ಸದ್ಗುರು ಶ್ರೀ ಸಾಯಿ ಮಂದಿರದಲ್ಲಿ ಮಾಧ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಗುರುಮೂರ್ತಿ ಗುರೂಜಿ ಹಾಗೂ ಚಂದ್ರಶೇಖರ ಗುರೂಜಿ ಮತ್ತು ಯೋಗಿ ಶಿವಾನಂದ್ ವಹಿಸಲಿದ್ದು, ಉದ್ಘಾಟನೆಯನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ತಗಡೂರು ಶಿವಾನಂದ್ ನುಡಿಯಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಸನ ಲೋಕಸಭಾ ಸದಸ್ಯರಾದ ಶ್ರೀ ಎಸ್ ಪಟೇಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ, ಕರ್ನಾಟಕ ವಿದ್ಯುತ್ ಕಾರ್ಖಾನೆಯ ಅಧ್ಯಕ್ಷರಾದ ಲಲಿತ್ ರಾಘವ್, ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರುಗಳಾದ ಎಚ್ಪಿ ಮದನ್ಗೌಡ, ರವಿ ನಾಕ್ಲಗೂಡು, ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ವೇಣುಕುಮಾರ್, ಕಾರ್ಯದರ್ಶಿ ಶಶಿಧರ್ ಹಾಗೂ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕು ಪತ್ರಕರ್ತರ ಸಂಘದ ಸರ್ವ ಸದಸ್ಯರು ಭಾಗವಹಿಸಲಿದ್ದಾರೆ. ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತರಾದ ನಟೇಶ್, ಚಂದ್ರು, ದಯಾನಂದ್ ವಿಶೇಷ ಸನ್ಮಾನಕ್ಕೆ ಆಯ್ಕೆ ಮಾಡಲಾಗಿದೆ. ಪತ್ರಿಕಾ ವಿತರಕರಾದ ಶರತ್ ಜಿಆರ್, ಮಂಜುನಾಥ್ ಎಚ್ಡಿ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ ಅಂತ ತಿಳಿಸಿದರು. ಜುಲೈ 1ರಂದು ಹೆರ್ಮಾನ್ ಮೊಗ್ಲಿನ್ ಅವರು ಮಂಗಳೂರು ಸಮಾಚಾರ ಎನ್ನುವಂಥ ಪತ್ರಿಕೆಯನ್ನು ಆರಂಭಿಸಿದರು. ಅದೇ ಮೊದಲ ಪತ್ರಿಕೆ. ಆ ದಿನವನ್ನೇ ನಾವು ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದನ್ನು ಅಧಿಕೃತವಾಗಿ 1996ರಿಂದ ರಾಜ್ಯಾದ್ಯಂತ ಪತ್ರಿಕಾ ದಿನವನ್ನು ಆಚರಿಸಲಾಗ್ತದೆ. ಅದರಂತೆ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ 17/7/2024ರಂದು ಬುಧವಾರ ಹಿರಿಸೇವೆ ಬಳಿ ಇರುವ ಚಿಕ್ಕೋನಹಳ್ಳಿ ಗೇಟ್ ಶ್ರೀ ಸಾಯಿ ಸದ್ಗುರು ಆಶ್ರಮದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಮೂರ್ತಿ ಗುರೂಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ಕತ್ರಿಘಟ್ಟದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದಂಥ ಚಂದ್ರಶೇಖರ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ತಗಡೂರು ಶಿವಾನಂದ ಅವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಎಚ್.ಪಿ. ಮದನಗೌಡರು, ರಾಜ್ಯ ಸಮಿತಿಯ ವಿಶೇಷ ಆಹ್ವಾನಿತರಾದಂತಹ ರವಿ ನಾಕ್ಲಗೂಡವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರತಿ ವರ್ಷ ನಾವು ಈ ಪತ್ರಿಕಾ ರಂಗದಲ್ಲಿ ಮತ್ತು ಪತ್ರಿಕಾ ವಿತರಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕೆಲವರನ್ನು ಸನ್ಮಾನಿಸ್ತಾ ಇದ್ದೀವಿ. ಅದರಂತೆ ಈ ವರ್ಷ
ಆ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿರುವಂತಹ ಎ ನಟೇಶ್, SP ದಯಾನಂದ್ ಮತ್ತು ಏಕು ಚಂದ್ರು ಅವರನ್ನು ಸನ್ಮಾನ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ವಿತರಕರಲ್ಲಿ ಶರತ್ JR ಮತ್ತು ಮಂಜುನಾಥ್ HD ಇವರನ್ನು ಸನ್ಮಾನಿಸ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಮತ್ತೆಲ್ಲ ಕುಟುಂಬದ ಸದಸ್ಯರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಸಿದ್ದರಾಜು, ಕಾರ್ಯದರ್ಶಿ ನಟೇಶ್, ಮಾಜಿ ಅಧ್ಯಕ್ಷರಾದ ವೆಂಕಟಸ್ವಾಮಿ, ಮಾಜಿ ಜಿಲ್ಲಾ ಪ್ರತಿನಿಧಿ ನಂದನ್, ಖಜಾಂಚಿ ಪಾಂಡುರಂಗ ಸೇರಿದಂತೆ ಇತರರು ಹಾಜರಿದ್ದರು. ಇದೇ ಜುಲೈ 18ರಂದು ಶಿಲ್ಪಕಲಾ ನಾಡು ಪ್ರವಾಸಿಗರ ಬೀಡು ಬೇಲೂರು ಪಟ್ಟಣದ ಹೃದಯ ಭಾಗದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಪುಷ್ಪಗಿರಿ ಜಗದ್ಗುರುಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿದ್ದು, ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಸಂಸದರು ಮತ್ತು ಶಾಸಕರು ಸೇರಿದಂತೆ ಗಣ್ಯರು ಆಗಮಿಸಲಿದ್ದಾರೆ ಅಂತ ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ತಾಲೂಕು ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಚಂದ್ರಶೇಖರ್, ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಂಡೇಹಳ್ಳಿ ಚೇತನ್, ಚಂದನ್ ಕುಮಾರ್, ಹೇಮಾ ವಿರೂಪಾಕ್ಷ, ಧನಪಾಲ್, ಸುಮುಖರಾಜು, ಭರತ್, ಯತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು, ಎಸಳೂರು ಹೋಬಳಿ ಉದಯನಗರ ಸಮೀಪ ಸಕಲೇಶಪುರ ಹಾಗೂ ಸೋಮವಾರಪೇಟೆ ಮಾಗೇರಿ ಮಾರ್ಗ ರಸ್ತೆಯ ಸೇತುವೆ ತುಂಬಿ ಹರಿಯುತ್ತಿದೆ. ಈ ಸೇತುವೆ ಪ್ರತಿ ವರ್ಷ ತುಂಬಿ ಹರಿಯುತ್ತೆ ಎಂದು ಪ್ರತಿ ವರ್ಷ ವರದಿ ಮಾಡಿ ಜಾಗೃತಿ ಮಾಡ್ತೇವೆ. ಆದ್ರೆ ಜನಪ್ರತಿನಿಧಿಗಳು ಕ್ಯಾರೆ ಎನ್ನದೆ ಕಣ್ಮುಚ್ಕೊಳ್ತಿದ್ದಾರೆ. ಈ ಭಾಗದಲ್ಲಿ ಪ್ರವಾಸಿ ತಾಣವಾದ ಮಲ್ಲಹಳ್ಳಿ ಫಾಲ್ಸ್, ಪಟ್ಲ ಬೆಟ್ಟ, ಬಿಸ್ಲೆ ಬ್ಯೂಟಿ ಸ್ಪಾಟ್ ಹಾಗೆ ಮೈಸೂರಿಗೆ ಹೋಗುವ ಪ್ರಯಾಣಿಕರ ರಸ್ತೆ ಇದಾಗಿದೆ. ಈ ಸೇತುವೆ ತುಂಬಿದ್ರೆ ಈ ಭಾಗದ ಮಾಗೇರಿ, ಕಲ್ಹಳ್ಳಿ, ಹಿಜ್ಜಿನಹಳ್ಳಿ, ನೆರಡಿ, ಉದಯನಗರ ಮತ್ತು ಕೊಡಗಿನ ಭಾಗದ ಜನರು ಸುಮಾರು 20 ಕಿಲೋಮೀಟರ್ ಬಳಸಿ ಬರುವ ಪರಿಸ್ಥಿತಿ ಎದುರಾಗುತ್ತೆ. ಇದರ ಬಗ್ಗೆ PWD ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಜನರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಣೆ ಆಗಬೇಕು. ಹಾಗೂ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಈ ಬಾರಿ ನಿಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸುತ್ತೇವೆ, ನಮಗೆ ಮತ ನೀಡಿ ಅಂತ ಕೇಳಿ ಮತ ಪಡೆದು ಸಮಸ್ಯೆಗಳ ಬಗ್ಗೆ ಗಮನವಿದ್ರೂ ಕೂಡ ಪರಿಹರಿಸದೆ ಕಣ್ಮುಚ್ಚಿ ಕುಳಿತಿರುವ ಕ್ಷೇತ್ರದ ಶಾಸಕರು, ಸಂಸದರು ಸೇರಿದಂತೆ ಈ ಭಾಗದ ಜನಪ್ರತಿನಿಧಿಗಳು, ಪಕ್ಷಗಳ ಮುಖಂಡರುಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಪರಿಹರಿಸಬೇಕು ಎನ್ನುವುದು ಇಲ್ಲಿಯ ಸ್ಥಳೀಯರ ಒತ್ತಾಯವಾಗಿದೆ. ಸುರಿಯುತ್ತಿರುವ ಭಾರಿ ಮಳೆಗೆ ವಾಸದ ಮನೆಯ ಗೋಡೆ ಕುಸಿದು ಬಿದ್ದ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಸಕಲೇಶಪುರ ತಾಲೂಕಿನ ಕಬ್ಬಿನಗದ್ದೆ ಗ್ರಾಮದಲ್ಲಿ ಮಂಗಳವಾರ ನಡೆದಿದೆ. ಗ್ರಾಮದ ಕಮಲ ಎಂಬುವವರಿಗೆ ಸೇರಿದ ಮನೆ ಇದಾಗಿದ್ದು, ವಿಶೇಷ ಚೇತನ ಹಾಗೂ ಮಾತು ಬಾರದ ಕಮಲ ಅವರು ತಾಯಿಯೊಂದಿಗೆ ವಾಸವಿದ್ದರು. ಈ ವೇಳೆ ಮಳೆಗೆ ಮನೆ ಕುಸಿದಿದ್ದು, ಮನೆ ಕಳೆದುಕೊಂಡು ಕಮಲ ಕಂಗಾಲಾಗಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಸೂಕ್ತ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಭಾರಿ ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಕೆರೆಗೆ ಉರುಳಿ ಬಿದ್ದಿದ್ದು, ಭಾರೀ ಅನಾಹುತ ತಪ್ಪಿರುವ ಘಟನೆ ಆಲೂರು ತಾಲೂಕಿನ ಕೊಪ್ಪಲಲ್ಲಿ ಮಂಗಳವಾರ ನಡೆದಿದೆ. ರೆಡ್ಜ್ ಕಾರಿನಲ್ಲಿ ಚಾಲಕ ಸೇರಿ 4 ಪ್ರಯಾಣಿಸುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಬಿದ್ದಿದೆ. ಆದರೆ ಸ್ಥಳೀಯರ ನೆರವಿನಿಂದ 4 ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಬಳಿಕ ಕಾರನ್ನ JCB ಮೂಲಕ ಕೆರೆಯಿಂದ ಮೇಲಕ್ಕೆ ಎತ್ತಿದ್ರು. ಅದೃಷ್ಟವಶಾತ್ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಪೋಷಕರಿಗೆ ಕೊಡುವ ದೊಡ್ಡ ಕೊಡುಗೆ, ಶ್ರೀ ಶಂಭುನಾಥ ಸ್ವಾಮೀಜಿ ಕಿವಿಮಾತು. ಜಿಲ್ಲೆಯ ಎಲ್ಲ ಅನಧಿಕೃತ ಇಸ್ಪೀಟ್ ಅಡ್ಡ ಬಂದ್, ಸಕಲೇಶಪುರದ ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಅಭಿನಂದನೆ. ಶಾಲೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಮೊದಲು ನೀಡಿ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ GN ಮಂಜುಳಾ ಸಲಹೆ.